ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯ ಒಳಗೆ ನಾವು ತಿಳ್ಕೊಂಡ್ಲಿಕ್ಕೆ ಹೊರಟಿರುವಂತಹ ಗದ್ಯದ ಹೆಸರು ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ನೇಮಿಚಂದ್ರ ಅವರು ಬರೆದಿರುವಂತಹದ್ದು. ಇತ್ತೀಚಿನ ಕನ್ನಡ ಸಾಹಿತ್ಯ ಶರಧಿಯಲ್ಲಿ ಅತ್ಯಂತ ಹೆಚ್ಚಿನದಾಗಿ ಕೇಳಿಬರ್ತಾ ಇರುವಂತಹ ಹೆಸರು ಶ್ರೀಮತಿ ನೇಮಿಚಂದ್ರ ಅವರದ್ದು. 16/7/1959 ಜನಿಸಿದಂತಹ ಇವರು HALನಲ್ಲಿ ಹಿರಿಯ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವೃತ್ತಿಯಿಂದ ಇಂಜಿನಿಯರ್ ಆಗಿರೋಂತಹ ಇವರು ಪ್ರವೃತ್ತಿಯಿಂದ ಅತ್ಯದ್ಭುತ ಬರಹಗಾರ್ತಿ ಅಂತ ಅಂದರೆ ತಪ್ಪಾಗಲಾರದು. ತಂದೆ ಶ್ರೀ ಜಿ ಗುಂಡಪ್ಪನವರು, ತಾಯಿ ಶ್ರೀಮತಿ ತಿಮ್ಮಕ್ಕನವರು. ಈ ಹೊತ್ತಿನ ಕನ್ನಡ ಸಾಹಿತ್ಯದ ಒಳಗೆ ಸ್ತ್ರೀ ಸಂವೇದನೆಯನ್ನುಳ್ಳ ಕತೆಗಾರ್ತಿ ಅಂತ ಅನ್ನಿಸ್ಕೊಂಡಿರೋ ಅಂತಹ ಇವರು ಉದಯವಾಣಿ ದಿನಪತ್ರಿಕೆಯ ಬದುಕು ಬದಲಿಸಬಹುದು ಅನ್ನುವಂತಹ ಅಂಕಣದಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡಂತಹವರು. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರದ ಕತೆಗಳು, ಒಂದು ಶ್ಯಾಮಲ ಸಂಜೆ ಎಂಬ ಕಥಾ ಸಂಕಲನಗಳನ್ನು ಇವರು ಪ್ರಕಟ ಮಾಡಿದ್ದಾರೆ. ಹಾಗೆಯೇ ನೇಮಿಚಂದ್ರರ ಕಥೆಗಳು ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಇವರ ಸಮಗ್ರ ಕಥೆಗಳು ಬೆಳಕನ್ನು ಕಂಡಿವೆ. ಥಾಮಸ್ ಆಲ್ವಾ ಎಡಿಸನ್, ನೋವಿಗದ್ದಿದ ಕುಂಚ, ಬೆಳಕಿಗೊಂದು ಕಿರಣ ಮೇರಿ ಕ್ಯೂರಿ ಎಂಬ ಜೀವನ ಚರಿತ್ರೆಗಳನ್ನು ಕೂಡ ಈಕೆ ರಚನೆ ಮಾಡಿದ್ದಾರೆ. ಒಂದು ಕನಸಿನ ಪಯಣ, ಫೆರುವಿನ ಪವಿತ್ರ ಕಣಿವೆ ಎಂಬೆರಡು ಪ್ರವಾಸ ಕಥನಗಳನ್ನು ನೇಮಿಚಂದ್ರ ಅವರು ರಚಿಸಿದ್ದಾರೆ. ಇದರಲ್ಲಿ ಅತ್ಯಂತ ಹೆಚ್ಚು ಹೆಸರು ಮಾಡಿರುವಂತಹ, ಅವರಿಗೆ ಪ್ರಸಿದ್ಧಿಯನ್ನು ತಂದುಕೊಟ್ಟಂತಹ ಕೃತಿ ಪ್ರವಾಸ ಕಥನ ಫೆರುವಿನ ಪವಿತ್ರ ಕಣಿವೆಯಲ್ಲಿ. ದುಡಿವ ಹಾದಿಯಲ್ಲಿ ಜೊತೆಗಾಗಿ, ನ್ಯಾಯಕ್ಕಾಗಿ ಕಾದ ಬಾಂವ್ರಿ ದೇವಿ, ನನ್ನ ಕತೆ ನಮ್ಮ ಕತೆ, ಬೆಳಗೆರೆ ಜಾನಕಮ್ಮ, ಮಹಿಳಾ ಲೋಕ ಇವು ನೇಮಿಚಂದ್ರರ ಇತರ ಕೃತಿಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 3 ಬಾರಿ ಪಡ್ಕೊಂಡಿರುವಂತಹ ನೇಮಿಚಂದ್ರ ಅವರಿಗೆ ಡಾಕ್ಟರ್ ಹಾಮಾನಾಯಕ್ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ಯಾದ್ ವಶೀಂ ಕಾದಂಬರಿಗೆ ಅಕ್ಕ ಪ್ರಶಸ್ತಿ, ಕಥಾ ಸಾಹಿತ್ಯಕ್ಕೆ ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ನ ಇಂದಿರಾ ತನಯ ಪ್ರಶಸ್ತಿ, ವಿಜ್ಞಾನ ಸಾಹಿತ್ಯ ಮಹಿಳಾ ಅಧ್ಯಯನವನ ಕುರಿತಂತೆ ಮಂಗಳೂರಿನ ಸಂದೇಶ ಪ್ರಶಸ್ತಿ ಹಾಗೂ ಗದಗದ ಕಲಾಚೇತನ ಪ್ರಶಸ್ತಿಗಳು ಕೂಡ ಸಂದಿವೆ. ಹೀಗೆ ಪ್ರವೃತ್ತಿಯಿಂದ ಬರಹಗಾರ್ತಿಯಾಗಿ ಕನ್ನಡ ಸಾಹಿತ್ಯ ಜೋಳಿಗೆಯನ್ನು ತುಂಬಿಸುತ್ತಿದ್ದಾರೆ ಶ್ರೀಮತಿ ನೇಮಿಚಂದ್ರ ಅವರು. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಈ ಗದ್ಯ ಭಾಗ ಅವರು ಬರೆದಿರುವಂತಹ ಕೃತಿಯಿಂದನೇ ಆಯ್ಕೆ ಮಾಡಿಕೊಂಡಿರೋ ಅಂತಹದ್ದು. ಈ ಗದ್ಯ ಭಾಗದ ಮೂಲ ಉದ್ದೇಶ ಇರುವಂತಹದ್ದು ಅದೃಷ್ಟ ದುರಾದೃಷ್ಟಗಳನ್ನು ಮನುಷ್ಯ ನಂಬಿ ಬದುಕಿದ್ರೆ ಏನಾಗತ್ತೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು, ಅದೃಷ್ಟ ದುರಾದೃಷ್ಟಗಳ ಏರಿಳಿತ ಏನಿದೆ ಅದು ಮನುಷ್ಯನ ಬದುಕಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ಸಂಗತಿ. ಆದರೂ ಕಷ್ಟ, ದುಃಖ, ಸೋಲು, ನಿರಾಸೆಗಳು ಬಂದಾಗ ಹತಾಶೆಗೊಂಡಂತಹ ಮನಸ್ಸೇನು ಮಾಡುತ್ತೆ, ದುರಾದೃಷ್ಟವನ್ನು ನಿಂದಿಸ್ತಾ ಕೂರುವಂತಹದ್ದೇ ಹೆಚ್ಚು. ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲಬೇಕು ಅನ್ನುವಂತಹ ಹಠ ಹಲವು ಆಯ್ಕೆಗಳನ್ನು ತಂದುಕೊಡುತ್ತೆ. ಆದರೆ ಮನುಷ್ಯ ಆ ಪ್ರಯತ್ನವನ್ನು ಮಾಡೋ ಅಂತಹದ್ದು ಕಡಿಮೆ. ನಿರಾಸೆಯ ಮಡಿಲಿಗೆ ಬೀಳದೆ ಎಚ್ಚರಿಕೆಯ ನೆಲೆಯಲ್ಲಿ ಬದುಕನ್ನು ಬದಲಿಸಿಕೊಳ್ಳೋ ಅಂತಹ, ಸಾಧಿಸುವಂತಹ ತಾಳ್ಮೆ ಸಹನೆಗಳ ಅಗತ್ಯ ಏನಿದೆ ಅದನ್ನು ಪ್ರತಿಪಾದಿಸುವಂತಹ ಅನುಭವ ಕಥನ ಈ ಗದ್ಯ ಭಾಗದ ಒಳಗೆ ಇದೆ. ಯಾಕೆ ಬೇಕಿತ್ತು ಇಂಥದ್ದೊಂದು ಗದ್ಯ ಭಾಗ ನಿಮಗೆ ಅಂತಂದರೆ, ಇತ್ತೀಚಿನ ಸಮಾಜದ ಒಳಗೆ ಈ ಛಲ ಹಠ ಅನ್ನುವಂತಹದ್ದು, ಮಾನಸಿಕ ಸದೃಢತೆ ಅನ್ನುವಂತಹದ್ದು ಕಡಿಮೆಯಾಗ್ತಾ ಇರೋ ಕಾರಣದಿಂದಾಗಿ ಆ ಸದೃಢತೆಯನ್ನು, ಬದುಕಿನ ಬಗೆಗೆ ನಂಬಿಕೆಯನ್ನು, ಆಶಾಭಾವನೆಯನ್ನು ಇತ್ತೀಚಿನ ಸಮಾಜದ ಜನರಲ್ಲಿ ಬಿತ್ತಬೇಕಾಗಿರುವಂತಹ ಅನಿವಾರ್ಯತೆ ಇರುವ ಕಾರಣದಿಂದಾಗಿ ಇಂಥದ್ದೊಂದು ಗದ್ಯವನ್ನು ನಿಮಗಿಟ್ಟಿದ್ದಾರೆ. ಈ ಹಂತದಲ್ಲಿ ನಿಮ್ಮ ಮನಸ್ಸು ಕೂಡ ಆದಷ್ಟು ಬೇಗ ಹತಾಶೆಗೆ ಒಳಗಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಹಂತದ ವಿದ್ಯಾರ್ಥಿಗಳು ಮನಸ್ಸನ್ನು ನಿಯಂತ್ರಿಸುವುದನ್ನು, ಆಶಾಭಾವನೆಯಿಂದ ಮುನ್ನಡೆಯೋದನ್ನು ಕಲಿಬೇಕಾಗಿರುವ ಕಾರಣಕ್ಕೋಸ್ಕರ ಈ ಗದ್ಯ ಭಾಗವನ್ನು ನಿಮಗಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ.
ಈ ಇಡೀ ಗದ್ಯ ಭಾಗ 3 ಘಟನೆಗಳ ಆಧಾರದಲ್ಲಿ ನಿರೂಪಣೆಗೊಂಡಿದೆ. ಸ್ವತಃ ಲೇಖಕಿಯೇ ಈ ಘಟನೆಗಳನ್ನು ನಿರೂಪಿಸುವ ಕ್ರಮದಲ್ಲಿ ಗದ್ಯ ಭಾಗ ಚಿತ್ರಣಗೊಂಡಿದೆ. ಆ 3 ಘಟನೆಗಳು ನಿಮಗೆ ತುಂಬ ಮುಖ್ಯ. ಆ ಘಟನೆಗಳ ಕತೆ ಏನಿದೆ ಅದು ನಿಮಗೆ ನೆನಪಿರಬೇಕು. ನಾನು ಕೂಡ ಇದನ್ನು ಆ 3 ಸಂಗತಿಗಳ ರೂಪದಲ್ಲೇ ಹೇಳೋಂತಹ ಪ್ರಯತ್ನವನ್ನು ಈ ಗದ್ಯ ಭಾಗದಲ್ಲಿ ಮಾಡ್ತಾ ಹೋಗ್ತೀನಿ. ಮೊದಲ ಘಟನೆ ಏನಿದೆ, ಆ ಮೊದಲ ಘಟನೆ ಲೇಖಕಿಯ ಬದುಕಿನಲ್ಲೇ ನಡೆದಿರೋ ಅಂತಹದ್ದು. ಅದನ್ನು ಅವರು ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ, ಆಗೋದಾಗಿಯೇ ಆಗುತ್ತೆ ಅಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ. ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಆದರೆ ಪ್ರಯತ್ನಿಸಬಹುದಲ್ಲ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಇದು ಗದ್ಯದ ಆರಂಭದ ಸಾಲುಗಳು. ಇಲ್ಲಿ ಲೇಖಕಿಯ ಒಂದು ಪ್ರಶ್ನೆ ಇದೆ. ಸಾಮಾನ್ಯವಾಗಿ ಯಾವಾಗ ನಾವು ನಮ್ಮಿಂದ ಏನೂ ಕೆಲಸ ಆಗಲ್ಲ ಅಂತ ಅನ್ಕೋತೀವೋ ಆಗ ಎಲ್ಲ ಹಣೆ ಬರಹ ಅಂತ ಹೇಳಿ ಹಣೆ ಬರಹದ ಮೇಲೆ ಹಾಕ್ಬಿಟ್ಟು ನೆಮ್ಮದಿಯಾಗಿ ಇರುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಕೆಲವೊಂದು ಸಲ ಆಗದೆ ಇರಬಹುದು, ಆದರೆ ತಡೆಯೋ ಶಕ್ತಿ ನಮ್ಮಲ್ಲಿರುತ್ತಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಲೇಖಕಿ ಮಾಡೋದ್ರ ಮೂಲಕ ಹಣೆ ಬರಹವನ್ನು ಎಲ್ಲದಕ್ಕೂ ಹೊಣೆಯಾಗಿಸಬೇಡಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಆರಂಭದ ಸಾಲುಗಳೇ ಒಂದು ರೀತಿಯಾದ ಆಶಾಭಾವವನ್ನು ಮನುಷ್ಯನಲ್ಲಿ ತುಂಬಿಸುವಂತಹ ಅನುಭವವನ್ನು ಕೊಡುತ್ತೆ. ಚಂದ್ರ ಅವರು ಹೇಳ್ತಿದ್ದಾರೆ, ಒಮ್ಮೆ 4 ವರ್ಷದ ಹಿಂದೆ ಅವರು ಮೈಸೂರಿಗೆ ರಜೆಗೆ ಅಂತ ಹೇಳಿ ತಮ್ಮ ಕುಟುಂಬ ಸಮೇತರಾಗಿ ಮೈಸೂರಿಗೆ ಹೋಗಿರ್ತಾರಂತೆ ಅಮ್ಮನ ಮನೆಗೆ. ಆ ರಾತ್ರಿ ಇದ್ದಕ್ಕಿದ್ದಂತೆ ಲೇಖಕಿಯ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತಂತೆ. ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟೆಯ ಹೊರಗೂ ಹರಡಿ ನಿಂತ ಆ ನೋವಲ್ಲಿ ಒದ್ದಾಡತೊಡಗ್ತಾರಂತೆ ಲೇಖಕಿಯ ಪತಿ. ಮಿಷನ್ ಆಸ್ಪತ್ರೆಗೆ ಓಡ್ತಾರಂತೆ. ಸೋನೋಗ್ರಫಿಯನ್ನು ಮಾಡಿ ನೋಡಿದ್ರೆ ಸುಮಾರು 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದಲ್ಲಿ ಕಲ್ಲಿದೆ ಅಂತ ಹೇಳಿ ತಿಳಿಸ್ತಾರಂತೆ. 2 ದಿನದ ನಂತರ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು. ದಿನಾಂಕ ಕೂಡ ನಿಗದಿಯಾಗುತ್ತೆ. ನೋವು ಕಡಿಮೆ ಮಾಡೋದಕ್ಕೋಸ್ಕರ ಮಾತ್ರೆಯನ್ನು ಕೊಟ್ಟು ಕಳಿಸ್ತಾರಂತೆ. ಮಾತ್ರೆ ತೆಗೆದುಕೊಂಡು ಪತಿ ಮಲಗಿದ ತಕ್ಷಣ ತಾನು ಮನೆಯಿಂದ ಹೊರಬಿದ್ದೆ ಅಂತ ಹೇಳಿ ಲೇಖಕಿ ಹೇಳ್ಕೊಡ್ತಾರೆ. ಅಂದರೆ ಅವ್ರ ಮನೆಯಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದು ಏನು ಮಾಡ್ತಾರೆ, ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಅಂತಹ ಪ್ರಯತ್ನವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳೇ ಗಮನಿಸಬೇಕು, ಇದು ಒಂದು ಸಣ್ಣ ಘಟನೆ. ಅಲ್ಲಿ ಲೇಖಕಿ ತನ್ನ ಪತಿಗೆ ಹೊಟ್ಟೆ ನೋವು ಬಂತು ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದ ತಕ್ಷಣ ತಾನು ಮನೆಯಿಂದ ಹೊರಬರುವಂತಹದ್ದು, ಕಿಡ್ನಿ ಸ್ಟೋನ್ ಏನು ಅನ್ನುವಂತಹದ್ದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋದಿದೆಯಲ್ಲ, ಅದನ್ನೇ ನಾವು ಆಶಾಭಾವ ಅಂತ ಹೇಳಿ ಕರೆಯುವಂತಹದ್ದು. ಸಾಮಾನ್ಯ ಮನುಷ್ಯರಾದರೆ ಏನು, ಆಸ್ಪತ್ರೆಗೆ ಹೋಗಿ ಬಂದಿದ್ದಾಯಿತು, ಡಾಕ್ಟ್ರು ಒಂದಷ್ಟು ಔಷಧಿಯನ್ನು ಕೊಟ್ಟಿದ್ದಾರೆ, ಅದನ್ನು ತಗೋ ಆರಾಮಾಗಿ ಮನೆಯಲ್ಲಿರು, ಇದಿಷ್ಟೇ ಸಾಮಾನ್ಯರಾದ ನಾವುಗಳು ಮಾಡುವಂತಹ ಕೆಲಸ. ಆದರೆ ಲೇಖಕಿ ಹಾಗೆ ಮಾಡಲಿಲ್ಲ. ಅಯ್ಯೋ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ, ಅವರವರ ಅದೃಷ್ಟ ಅನ್ನುವಂತಹ ಉತ್ತರಗಳು ಸುಮಾರು ಜನರಿಂದ ಬರುತ್ತೆ. ಆದರೆ ಅಂತಹ ಉತ್ತರ ಲೇಖಕಿಗೆ ತೃಪ್ತಿ ನೀಡೋದಿಲ್ವಂತೆ. ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಕ್ಕಪಕ್ಕದಲ್ಲೆಲ್ಲ ವಿಚಾರವನ್ನು ಮಾಡ್ತಾರೆ. ಅವ್ರಿಗೆ 2 ವಿಚಾರಗಳು ಗೊತ್ತಾಗುತ್ತೆ. ಒಂದು, ಎದುರುಗಡೆ ಮನೆಯಲ್ಲಿರುವಂತಹ ಕಮಲಮ್ಮ ಮೇಡಮ್ಗೆ ಆಗಿತ್ತು. ಇನ್ನೇ ಮೂಲೆ ಮನೆ ಮುದ್ದೇಗೌಡರಿಗೂ ಕೂಡ ಮೂತ್ರಪಿಂಡದ ಕಲ್ಲಾಗಿರುತ್ತೆ. ಆದರೆ ಇಬ್ಬರಿಯ ಸನ್ನಿವೇಶಗಳು ಕೂಡ ಬೇರೆ ಬೇರೆಯಾಗಿರುತ್ತೆ. ಅದನ್ನು ಹೇಳ್ತಾರೆ. ಮೊದಲು ಲೇಖಕರು ಕಮಲಮ್ಮ ಮೇಡಮ್ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋದಂತಹ ಲೇಖಕರು ಕಮಲಮ್ಮ ಮೇಡಮ್ನ ಪ್ರಶ್ನೆ ಮಾಡ್ತಾರೆ. ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಅನ್ನೋದನ್ನು ಕೇಳಿದ್ದೀನಿ, ನಿಮಗೆ ಹೇಗೆ ಬಂತು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಮೇಡಮ್ ಉತ್ತರ ಕೊಡ್ತಾರೆ, ಅವ್ರು ಹೋಗ್ತಿದ್ದಂತಹ ಶಾಲೆಯ ಒಳಗೆ ಶೌಚಾಲಯವಿರಲಿಲ್ವಂತೆ. ಹಾಗಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ, ಅವರು ವಾಪಸ್ ಮನೆಗೆ ಬರುವ ತನಕ ಕೂಡ ಅವರು ಶೌಚಾಲಯಕ್ಕೆ ಹೋಗ್ತಾ ಇರಲಿಲ್ವಂತೆ. ಹಾಗಾಗಿ ಹೆಚ್ಚು ನೀರು ಕುಡಿತಿರ್ಲಿಲ್ಲವಾದ್ರಿಂದ ಅವರಲ್ಲಿ ಮೂತ್ರಪಿಂಡದ ಕಲ್ಲುಗಳಾಗಿರುತ್ತೆ. ಒಂದಿನ ಹೊಟ್ಟೆ ನೋವು ಬಂದ ಕಾರಣದಿಂದಾಗಿ ಅದನ್ನು ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವಂತಹದ್ದು ತಿಳಿದು ಬರುತ್ತೆ. ಹಾಗಾಗಿ ಆಪರೇಷನ್ ಕೂಡ ಮಾಡಿಸ್ಕೊಳ್ತಾರೆ. ಅದಾದ ನಂತರ ವೈದ್ಯರು ಸಲಹೆ ಕೊಟ್ಟಿರ್ತಾರೆ ಕಮಲಮ್ಮ ಮೇಡಮ್ಗೆ ಯಥೇಚ್ಛವಾಗಿ ನೀರನ್ನು ಕುಡಿಬೇಕು ಅಂತ ಹೇಳಿ. ಆ ಅಭ್ಯಾಸವನ್ನು ಅವರು ಅವತ್ತಿನಿಂದ ರೂಢಿ ಮಾಡಿಕೊಂಡಿರ್ತಾರೆ. ಆಹಾರದಲ್ಲಿ ವೈದ್ಯರು ಹೇಳಿದಂತಹ ಬದಲಾವಣೆಗಳನ್ನು ಮಾಡಿಕೊಂಡಿರ್ತಾರೆ. 20 ವರ್ಷ ಕಳೆದ್ರೂ ಕೂಡ ಮತ್ತೆ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸಿರಲಿಲ್ವಂತೆ. ಒಂದು ವೇಳೆ
ಕಮಲಮ್ಮ ಮೇಡಮ್ ಕೂಡ ಅದೃಷ್ಟ ದುರಾದೃಷ್ಟದ ಮೇಲೆ ನಂಬಿಕೆ ಇಟ್ಟು ವೈದ್ಯರ ಸಲಹೆಯನ್ನು ಪಾಲಿಸದೇ ಹೋಗಿದ್ದಿದ್ರೆ ಮತ್ತೆ ಅವರು ಈ 20 ವರ್ಷಗಳ ಅವಧಿಯಲ್ಲಿ ಅದೆಷ್ಟೋ ಬಾರಿ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರ್ತಿತ್ತೇನೋ. ಹಾಗಾಗಿ ಎಲ್ಲವೂ ಕೂಡ ನಮ್ಮ ಕೈಯಲ್ಲಿರುತ್ತೆ. ಅದು ಆರೋಗ್ಯದ ವಿಚಾರ ಮಾತ್ರ ಅಲ್ಲ, ಬದುಕಿನಲ್ಲಿ ನಾವು ಮಾಡಿಕೊಳ್ಳುವಂತಹ ಬದಲಾವಣೆಗಳು ಕೂಡ ನಮ್ಮ ಅದೃಷ್ಟ ದುರಾದೃಷ್ಟವನ್ನು ಮೀರಿ ನಮಗೆ ಸಹಾಯ ಮಾಡಬಲ್ಲವು, ಬದುಕನ್ನು ಬದಲಿಸಬಲ್ಲವು ಅನ್ನುವಂತಹದ್ದನ್ನು ಈ ಮೂಲಕ ಮಾರ್ಮಿಕವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಮೂಲೆಮನೆ ಮುದ್ದೇಗೌಡರಿಗೂ ಕೂಡ ಮೂತ್ರಪಿಂಡದ ಕಲ್ಲಾಗಿತ್ತಲ್ಲ, ಅವರ ವಿಚಾರಕ್ಕೆ ಬಂದರೆ ಲೇಖಕಿ ಅಲ್ಗೂ ಕೂಡ ಹೋಗ್ತಾರೆ. ಹೋಗಿ ಮುದ್ದೇಗೌಡರನ್ನ ಪ್ರಶ್ನೆ ಮಾಡಿದ್ರೆ ಆ ಮನುಷ್ಯ ಹೇಳೋ ಉತ್ತರ ಹೀಗಿದೆ: ಓಹ್, ಈಗದೇನೋ ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸ್ಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸ್ತಾರಂತೆ. 2 ದೊಡ್ಡದಾಗಿ ಕೊಯ್ದಂತಹ ಗಾಯದ ಗುರುತುಗಳು, 2 ಸಣ್ಣವು. ಮೊದಲೆಲ್ಲ ಹೀಗೆ ಕತ್ತರಿಸ್ತಿದ್ರು, ಈಗ ನೋಡಿ ಲೇಸರ್ ಬಂದು ತುಂಬ ಸುಲಭ ಅಂತ ಹೇಳಿ ಮೂಲೆಮನೆ ಮುದ್ದೇಗೌಡರು ಉತ್ತರ ಕೊಡ್ತಾರಂತೆ. ಅಲ್ಲ, ಅಷ್ಟು ಬಾರಿ ಕನ್ಫರ್ಮ್ ಆಯ್ತಾ ಅಂತ ಹೇಳಿ ಲೇಖಕಿ ಪ್ರಶ್ನೆ ಕೇಳಿದ್ರೆ, ಅಯ್ಯೋ, ಒಮ್ಮೆ ಬಂದಮೇಲೆ ಆಗ್ತಾನೇ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ, ಉದಾಸೀನದಿಂದ ಹೇಳ್ತಾರಂತೆ ಮೂಲೆಮನೆ ಮುದ್ದೇಗೌಡರು. ನೀರು ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರಲ್ಲ ಅಂತ ಹೇಳಿ ಲೇಖಕಿ ಮರು ಪ್ರಶ್ನೆಯನ್ನ ಮಾಡಿದ್ರೆ, ಅಯ್ಯೋ, ಅದೆಲ್ಲ ಪಥ್ಯ ಯಾರು ಮಾಡೋಕ್ಕಾಗುತ್ತೆ, ಬಾಡು ತಿನ್ನಬೇಡಿ ಅಂತಾರೆ, ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ ಅಂತ ಅಂತಾರೆ, ಸದಾ ನೀರು ಕುಡಿತೀರಿ ಅಂತಾರೆ, ಅದೆಲ್ಲ ಆಗೋ ಮಾತಲ್ಲ ಬಿಡಿ ಅಂತ ಹೇಳಿ ತಲೆ ಕೊಡವುಕೊಳ್ತಾರಂತೆ ಮೂಲೆಮನೆ ಮುದ್ದೇಗೌಡರು. ಈ ಮಾತುಗಳು ಏನನ್ನು ಸೂಚಿಸುತ್ತೆ ಅಂತಂದರೆ, ಮನುಷ್ಯನೊಳಗಿರುವಂತಹ ನಿರಾಸಕ್ತಿಯನ್ನು ಸೂಚಿಸ್ತಿದೆ. ತನ್ನ ಅಭ್ಯಾಸಗಳನ್ನು ಬದಲಿಸಿಕೊಳ್ಳದಂತಹ ವ್ಯಕ್ತಿ ಸರ್ವೇ ಸಾಮಾನ್ಯವಾಗಿ ಇಂತಹ ಹಲವಾರು ಸಮಸ್ಯೆಗಳಿಗೆ ಒಳಗಾಗ್ತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಇಲ್ಲಿ ತಲೆ ಕೊಡವಿದರು ಅನ್ನುವಂತಹ ಪದ ಬರುತ್ತೆ. ಈ ತಲೆ ಕೊಡವು ಅನ್ನುವಂತಹದ್ದು ವ್ಯಾಕರಣಾಂಶವಾಗಿ ನಿಮಗೆ ತುಂಬ ಮುಖ್ಯ. ನುಡಿಗಟ್ಟು ಇದು. ಇದರ ಅರ್ಥ ನಿರಾಕರಿಸೋದು ಅಂತ, ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ಅಂತಹದ್ದು ಅಂತ. ಇಲ್ಲಿ ಕೂಡ ಮೂಲೆಮನೆ ಮುದ್ದೇಗೌಡರು ತಾನು ವಹಿಸಬೇಕಾದಂತಹ ಜವಾಬ್ದಾರಿಯನ್ನು, ಅಂದರೆ ವೈದ್ಯರು ಹೇಳಿದಂತಹ ಜೀವನ ಕ್ರಮದ ಬದಲಾವಣೆಯನ್ನು ಮಾಡಿಕೊಂಡಿದ್ದಿದ್ರೆ ಅವರ ಅದೃಷ್ಟ, ಅವರ ಜೀವನ ಕ್ರಮ ಅವ್ರು ಬಯಸಿದ ಥರನೇ ಇರ್ತಿತ್ತು. ಆದರೆ ಆ ಮನುಷ್ಯನಲ್ಲಿರುವಂತಹ ನಿರಾಸಕ್ತಿ ಏನಿದೆ, ಅದು ಛಲ ಇಲ್ಲದೆ ಇರುವಂತಹ ಪ್ರವೃತ್ತಿ ಏನಿದೆ, ಅದು ಆತನನ್ನು ಹಾಗೇ ಇಟ್ಟಿದೆ. ಪದೇ ಪದೇ ಆತ ಅನಾರೋಗ್ಯಕ್ಕೆ ಒಳಗಾಗ್ತಾನೆ ಇದ್ದಾನೆ ಅನ್ನೋದನ್ನು ಈ ಘಟನೆ ನಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡುತ್ತೆ. ಸರಿ, ಕಮಲಾ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡರು ಅವರಿಬ್ಬರ ಉದಾಹರಣೆಯನ್ನು ತೆಗೆದುಕೊಂಡು ಮನೆಗೆ ವಾಪಸ್ ಬರ್ತಾರೆ ಲೇಖಕಿ. ಬಂದು ತನ್ನ ಗಂಡ ಕೀರ್ತಿಗೆ ಹೇಳ್ತಾರೆ, ನೋಡು, ನಿನ್ನ ಮುಂದೆ 2 ಆಯ್ಕೆಗಳಿವೆ. ಏನೂ ಮಾಡದೆ ಮುದ್ದೇಗೌಡರ ಥರ 2 ವರ್ಷಕ್ಕೆ ಆಪರೇಷನ್ ಮಾಡಿಸಿಕೊಳ್ಳೋದು, ಇಲ್ಲ ಕಮಲಮ್ಮ ಮೇಡಮ್ ಥರ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು. ಮೊಳೆದುದ್ದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದನ್ನು ಕಡಿಮೆ ಮಾಡು. 8 ಮಿಲಿಮೀಟರ್ ಕಲ್ಲು ಈಗ ಕರಗೋದು ಕಷ್ಟ, ಆದರೆ ಇದೇ ಮೊದಲ ಮತ್ತು ಕೊನೆ ಆಪರೇಷನ್ ಆಗಬೇಕು. ಈಗಿಂದಲೇ ನೀರು ಕುಡಿಯೋಕೆ ಶುರು ಮಾಡೋಣ, ಎಳನೀರು ತರಿಸ್ತೀನಿ ಅಂತ ಹೇಳಿ ಲೇಖಕಿ ಹೊರಡ್ತಾರಂತೆ. ಅದೆಲ್ಲ ಆಮೇಲೆ ಆರಂಭಿಸೋಣ, ಈಗ ಕುಡಿದ ತಕ್ಷಣ ಕಲ್ಲೇನೂ ಕರಗೋದಿಲ್ಲ, ಬೇಸರದಿಂದ ಕೀರ್ತಿ ಹೇಳ್ತಾರಂತೆ. ಆದರೆ ಲೇಖಕಿ ಛಲವನ್ನು ಮಾತ್ರ ಬಿಡಲ್ಲ. ಕರಗದೇ ಇರಬಹುದು, ಈಗಿನಿಂದನೇ ಅಭ್ಯಾಸ ಮಾಡ್ಕೊ. ಸ್ವಲ್ಪ ಗದರಿಸ್ಕೊಳ್ತಾರಂತೆ. ಕೊಳದಪ್ಪಲೆ ನೀರನ್ನು ತಗೊಂಡು ಬಂದು ಇಟ್ಟು ಅದ್ರ ಒಳಗಡೆ ಎಳ್ನೀರನ್ನು ಬೆರೆಸ್ತಾರೆ, ಬಾರ್ಲಿ ವಾಟರನ್ನು ಹಾಕ್ತಾರೆ. 2 ದಿನ ನೀರನ್ನು ಕುಡಿಸಿ ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗಿದ ಆದಮೇಲೆ ಆಪ್ರೇಷನ್ ದಿನ ಬರುತ್ತಂತೆ. ಬಂದು ಆಸ್ಪತ್ರೆಗೆ ಅಡ್ಮಿಟ್ ಕೂಡ ಆಗ್ತಾರೆ. ಇನ್ನೇನು ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗಬೇಕು. ಕಲ್ಲಿರೋ ಅಂತಹ ಜಾಗ ಏನಾದರೂ ಬದಲಾವಣೆ ಆಗಿದೆಯಾ ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ಸೋನೋಗ್ರಫಿ ರೂಮಿಗೆ ಕರೆದೊಯ್ತಾರೆ ಡಾಕ್ಟರ್. ಈ ಸೋನೋಗ್ರಫಿ ಅಂತ ಅಂದರೆ ಮೂತ್ರಪಿಂಡದಲ್ಲಿರೋ ಅಂತಹ ಕಲ್ಲನ್ನು ಪತ್ತೆ ಹಚ್ಚೋದಕ್ಕೆ ನಡೆಸೋ ಅಂತಹ ತಪಾಸಣೆಯನ್ನು ನಾವು ಸೋನೋಗ್ರಫಿ ಅಂತ ಹೇಳಿ ಕರಿತೀವಿ. ವೈದ್ಯರು ಸೋನೋಗ್ರಫಿಯನ್ನು ಮಾಡಿ ಹುಡುಕ್ತಾರಂತೆ. ಎಲ್ಲಿ ಮೂತ್ರಪಿಂಡದ ಕಲ್ಲು ಕಾಣಿಸ್ಲೇ ಇಲ್ವಂತೆ. 2 ದಿನದಲ್ಲಿ ಮೊಗೆದು ಸುರಿದು ಕುಡಿದಂತಹ ನೀರಿನಲ್ಲಿ ಎಲ್ಲೋ ಕರ್ಕೊಂಡು ಹೋಗಿತ್ತು ಆ ಮೂತ್ರಪಿಂಡದಲ್ಲಿದ್ದಂತಹ ಕಲ್ಲು. ಅವತ್ತಿನಿಂದ ನೀರಿನ ಮಹಿಮೆಯನ್ನು ಅರ್ಥಕೊಂಡಂತಹ, ಜೊತೆಗೆ ಪತ್ನಿಯ ಸಲಹೆಯನ್ನು ಅರ್ಥಕೊಂಡಂತಹ ಪತಿ ಕೀರ್ತಿ
ನೀರು ಕುಡಿದು ಕುಡಿದು ಇಲ್ಲಿವರೆಗೂ ಕೂಡ ತಾವು ಹೊಟ್ಟೆ ನೋವು ಅಂತ ಹೇಳಿ ಮತ್ತೆ ಅಂದಿಲ್ವಂತೆ. ಹಾಗಾಗಿ ಲೇಖಕಿ ತುಂಬ ಭರವಸೆಯಿಂದ, ತುಂಬ ನಂಬಿಕೆಯಿಂದ ಹೇಳ್ತಾರೆ, ಆಯ್ಕೆ ನಮ್ಮ ಕೈಯಲ್ಲಿದೆ ಅಂತ ಹೇಳಿ. ಅಂದರೆ ನಾವು ಯಾವ ರೀತಿಯಾದ ಬದುಕನ್ನು ಬದುಕಬೇಕು, ಆರೋಗ್ಯ ಹೇಗೆ ಕಾಪಾಡಿಕೊಳ್ಬೇಕು, ಈ ಎಲ್ಲದರ ವಿಚಾರವೂ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ರೂಪಿಸಿದ ಹಾಗೆ ನಮ್ಮ ಹಠ ಛಲಗಳಿಗೆ ತಕ್ಕ ಹಾಗೆ ನಮ್ಮ ಬದುಕು ರೂಪುಗೊಳ್ಳುತ್ತೆ ಅನ್ನುವಂತಹ ಅಂಶವನ್ನು ಲೇಖಕಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಮೊದಲ ಘಟನೆ. ಅವರು ಆಯ್ಕೆ ನಮ್ಮ ಕೈಯಲ್ಲಿದೆ ಅಂತ ಹೇಳೋದಕ್ಕೆ ಮಾಡ್ತಾ ಇರುವಂತಹ ಮೊದಲ ಪ್ರಯತ್ನ. ಇವತ್ತಿನ ತರಗತಿಗೆ ಈ ವಿಚಾರ ಇರಲಿ. ಉಳಿದಂತಹ ವಿಚಾರವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು.